ಪೋಷಕರಿಗೂ ಹಾಗೂ ನನ್ನ ನೆಚ್ಚಿನ ಮುದ್ದು ಮಕ್ಕಳಿಗೂ ನಮಸ್ಕರಿಸುತ್ತಾ ಈ ದಿನ ನಾನು ಮೋಟಿವೇಶನಲ್ ವಿಡಿಯೋ ಮಾಡ್ತಿದ್ದೇನೆ. ಈ ಮೋಟಿವೇಶನಲ್ ವಿಡಿಯೋದ ವಿಷಯವೇನು ಅಂದರೆ, ವಿದ್ಯಾರ್ಥಿಗಳು ಮನೆಯಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಮಾಡಬೇಕು, ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಶಿಸ್ತನ್ನು ಅವರು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳೋಕ್ಕೆ ಬಯಸ್ತೇನೆ. ಈ ಶಿಸ್ತು ಅನ್ನೋ ಪದವನ್ನು ನಾವು ಹೇಳಬೇಕಾದ್ರೆ ಈ ಶಿಸ್ತಿಗೆ ಸಂಬಂಧಿಸಿದಂಥ ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ. ಪುಟಾಣಿ ಮಕ್ಕಳೇ, ಎಲ್ಲರೂ ಆಸಕ್ತಿಯಿಂದ ಕೇಳಬೇಕು ಅಂತ ನಾನು ಬಯಸ್ತೇನೆ. ಒಂದು ಚಿಕ್ಕ ಕತೆ ಶಿಸ್ತಿನ ಬಗ್ಗೆ. ಒಬ್ಬ ಹುಡುಗ 24 ವಯಸ್ಸು, 24ರಿಂದ 25 ವಯಸ್ಸು ಆಸುಪಾಸಿನಲ್ಲಿ. ಆ ಹುಡುಗನಿಗೆ ಒಂದು ಜಾಬ್ ಇಂಟರ್ವ್ಯೂ ಇರುತ್ತೆ. ಆ ಹುಡುಗ ಜಾಬ್ ಇಂಟರ್ವ್ಯೂಗೆ ಸರಿಯಾದ ಸಮಯ 9 ಗಂಟೆಗೆ ಅವರು ಜಾಬ್ ಇಂಟರ್ವ್ಯೂ ಕರೆದಿರ್ತಾರೆ. ಸರಿಯಾದ ಸಮಯ 8:50ಕ್ಕೆ ಆ ಹುಡುಗ ಅಲ್ಲಿ ಆ ಸ್ಥಳಕ್ಕೆ ಹೋಗಿರ್ತಾನೆ. 9 ಗಂಟೆ ಇಂಟರ್ವ್ಯೂಗೆ ಇದ್ದರೂ ಕೂಡ ಅವನು 8:50ಕ್ಕೆಲ್ಲ ಆ ಸ್ಥಳದಲ್ಲಿ ಹಾಜರಿ ಇರ್ತಾನೆ. ಆ ಸಂದರ್ಭದಲ್ಲಿ ಒಂದು ದೊಡ್ಡ ಹಾಲ್ ಇರುತ್ತೆ. ಆ ಹಾಲಿನಲ್ಲಿ ಇಂಟರ್ವ್ಯೂ ನಡೆಯುವಂಥ ಸ್ಥಳ, ಅಲ್ಲಿನ್ನೂ ಯಾರೂ ಬಂದಿರಲ್ಲ. ಆ ಇಂಟರ್ವ್ಯೂ ನಡೆಯುವಂಥ ಸ್ಥಳದಲ್ಲಿ ದೊಡ್ಡ ಹಾಲ್. ಆ ಹಾಲಲ್ಲಿ ಪುಸ್ತಕಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಇರ್ತವೆ. ಟೇಬಲ್ ಮೇಲೆ ಪೇಪರ್ಸ್ ಎಲ್ಲ ಹರಡಿರುತ್ತೆ. ಫ್ಯಾನ್ ಎಲ್ಲ ಆನ್ ಇರುತ್ತೆ. ಈ ಹುಡುಗ ಏನು ಮಾಡ್ತಾನೆ, 24 ವರ್ಷದ ಹುಡುಗ ಅದನ್ನೆಲ್ಲ ಚೆಲ್ಲಾಪಿಲ್ಲಿಯಾಗಿರುವಂಥ ಪುಸ್ತಕಗಳನ್ನು ಗಮನಿಸ್ತಾನೆ. ಟೇಬಲ್ ಮೇಲಿರುವ ಪೇಪರ್ಗಳನ್ನು ಗಮನಿಸ್ತಾನೆ, ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥ ಪೇಪರ್ಗಳನ್ನು. ನಂತರ ಯಾರೂ ಇಲ್ಲದ ಸಂದರ್ಭದಲ್ಲಿ ಫ್ಯಾನ್ ತಿರುಗುತ್ತಿರೋದು, ಫ್ಯಾನ್ ಆನ್ ಇರೋದ್ರ ಬಗ್ಗೆ ಗಮನ ಹರಿಸ್ತಾನೆ. ಕೂಡಲೇ ಆ ಹುಡುಗ ಏನು ಮಾಡ್ತಾನೆ, ಅಲ್ಲಿ ಯಾರನ್ನೂ ಕೇಳಲ್ಲ, ಯಾರ ಪರ್ಮಿಷನ್ನು ತಗೊಳ್ಳಾರ್ದೆ ಕೂಡಲೇ ಹೋಗಿ ಆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಂತಹ ಪುಸ್ತಕಗಳನ್ನು ಜೋಡಿಸಿ ಒಂದು ಕಡೆ ಎತ್ತಿಡ್ತಾನೆ. ಟೇಬಲ್ ಮೇಲೆ ಹರಡಿದಂತಹ ಪೇಪರ್ಗಳನ್ನೆಲ್ಲ ಜೋಡಿಸಿ ಟೇಬಲ್ ಮೇಲೆ ಇಡ್ತಾನೆ. ನಂತರ ಆನ್ ಇರುವಂಥ ಫ್ಯಾನ್ಗಳನ್ನು ಕೂಡಲೇ ಆಫ್ ಮಾಡ್ತಾನೆ. ನಂತರ ತನ್ನ ಜಾಗಕ್ಕೆ ಬಂದು ಕುಳಿತುಕೊಳ್ತಾನೆ. ನಂತರ ಒಬ್ಬೊಬ್ಬರಾಗಿ 9 ಗಂಟೆಗೆ ಕರೆದಿದ್ದಂಥ ಇಂಟರ್ವ್ಯೂನಲ್ಲಿ 9:15, 9:45, 10 ಗಂಟೆಗೆ ಅಭ್ಯರ್ಥಿಗಳು ಬರ್ತಾ ಹೋಗ್ತಾರೆ, ಕುಳಿತುಕೊತಾರೆ. ಲೈನಾಗಿ ಸಾಲಾಗಿ ಕುಳಿತುಕೊತಾರೆ. ಈ ಹುಡುಗನು ಸಾಲಿನ ಮೊದಲನೇ ಜಾಗದಲ್ಲಿ ಫಸ್ಟು ಈ ಹುಡುಗನೇ ಕೂತ್ಕೊಂಡಿರ್ತಾನೆ. ನಂತರ ಇಂಟರ್ವ್ಯೂ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರನ್ನಾಗಿ ಕರೀತಾ ಹೋಗ್ತಾರೆ. ಮೊದಲನೇ ಸ್ಟಾರ್ಟಿಂಗಲ್ಲೇ ಇಂಟರ್ವ್ಯೂ ತೆಗೆದುಕೊಳ್ಳುವಂಥ ಹುಡುಗ ಈ 24 ವರ್ಷದ ಹುಡುಗ. ಈ ಹುಡುಗನ್ನ ಇಂಟರ್ವ್ಯೂಗೆ ಕರೀತಾರೆ. ಕರೆದಾಗ ಆ ಹುಡುಗನಿಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಹುಡುಗ 10 ಪ್ರಶ್ನೆಗಳಿಗೆ ಕೇವಲ 6 ಪ್ರಶ್ನೆಗಳಿಗೆ ಮಾತ್ರ ಸರಿಯಾದ ಉತ್ತರಗಳನ್ನು ನೀಡಿರ್ತಾನೆ. ಇನ್ನು 4 ಪ್ರಶ್ನೆಗಳಿಗೆ ತಪ್ಪಾಗಿ ಉತ್ತರಿಸಿರ್ತಾನೆ. ಆ ಹುಡುಗನಿಗೆ ಗೊತ್ತಿರುತ್ತೆ, ನನಗೆ ಜಾಬ್ ಸಿಗಲ್ಲ, ನಾನು ಇಂಟರ್ವ್ಯೂ ಸರಿಯಾಗಿ ಮಾಡಿಲ್ಲ ಅಂತ. ಆದರೆ ಆಯಿತು, ನಿಮ್ಮ ಇಂಟರ್ವ್ಯೂ ಆಗಿದೆ, ದಯವಿಟ್ಟು ನೀವು ಹೊರಗಡೆ ಕುಳಿತುಕೊಳ್ಳಿ. ಎಲ್ಲರ ಇಂಟರ್ವ್ಯೂ ಆದ ತಕ್ಷಣ ನಾವು ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಅವರು ಹೇಳ್ತಾರೆ. ಅದಕ್ಕೋಸ್ಕರ ಆ ಹುಡುಗ ಹೊರಗಡೆ ಕುಳಿತು ಕಾಯ್ತಾ ಇರ್ತಾನೆ. ಎಲ್ಲರ ಇಂಟರ್ವ್ಯೂ ಆಯಿತು. ಕೊನೆಗೆ ಆ ಹುಡುಗನನ್ನು ಕರೀತಾರೆ. ಕಂಗ್ರ್ಯಾಟ್ಸ್, ನಿಮಗೆ ಜಾಬ್ ಸಿಕ್ಕಿದೆ, ನೀವು ನಾಳೆಯಿಂದನೇ ಈ ಜಾಬ್ಗೆ ಬರಬೇಕು ಅಂತ ಆಹ್ವಾನವನ್ನು ನೀಡ್ತಾರೆ. ಆ ಹುಡುಗನಿಗೆ ಎಷ್ಟು ಖುಷಿಯಾಗಿರ್ಬೋದು ನೀವೇ ನೋಡಿ. ಸರ್, ನಾನು ಕೇವಲ 6 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೆ, ಇನ್ನು 4 ಪ್ರಶ್ನೆಗಳಿಗೆ ತಪ್ಪು ಉತ್ತರಗಳನ್ನು ನೀಡಿದ್ದೆ, ಆದರೂ ನನಗೆ ಜಾಬ್ ಹೇಗೆ ಸಿಕ್ತು ಅಂತ ಆ ಹುಡುಗನಿಗೆ ಕುತೂಹಲ. ಅದಕ್ಕೆ ಅಲ್ಲಿ ಒಬ್ಬ ಮ್ಯಾನೇಜರ್ ಹೇಳ್ತಾರೆ, ಇಂಟರ್ವ್ಯೂನಲ್ಲಿ ಇರುವಂಥ ಒಬ್ಬ ಅಧಿಕಾರಿ ಅಥವಾ ಮ್ಯಾನೇಜರ್, ನೋಡಪ್ಪ, ನಿನ್ನಲ್ಲಿ ಎಷ್ಟು ಶಿಸ್ತಿದೆ ಅನ್ನೋದನ್ನ ನಾನು ಒಳಗಡೆಯಿಂದನೇ ನೋಡ್ತಾ ಇದ್ದೆ. ನೀನು ಚೆಲ್ಲಾಪಿಲ್ಲಿಯಾದಂಥ ಪುಸ್ತಕಗಳನ್ನು ಜೋಡಿಸ್ತಾ ಇದೀಯಾ, ಟೇಬಲ್ ಮೇಲೆ ಹರಡಿರುವಂಥ ಪೇಪರ್ಗಳನ್ನು ನೀಟಾಗಿ ಜೋಡಿಸಿದೀಯಾ, ಆನ್ ಇದ್ದಂಥ ಫ್ಯಾನನ್ನು ಯಾರೂ ಇಲ್ಲ ಅಂತ ತಿಳ್ಕೊಂಡು ಗಮನಿಸಿ ಅದನ್ನು ಆಫ್ ಮಾಡಿದೀಯಾ. ನಿನ್ನಲ್ಲಿ ಎಷ್ಟು ಶಿಸ್ತಿದೆ. ಇಂಥ ಶಿಸ್ತಿನ ವ್ಯಕ್ತಿ ನಮ್ಮ ಆಫೀಸ್ನಲ್ಲಿದ್ದರೆ ಉಳಿದವರೆಲ್ಲರೂ ಕೂಡ ಈ ಶಿಸ್ತನ್ನು ಕಲಿತಾರೆ, ಶಿಸ್ತನ್ನು ಪಾಲಿಸ್ತಾರೆ, ಒಂದು ನಿಯಮಯುತವಾಗಿ ಕೆಲಸಗಳನ್ನು ಮಾಡ್ತಾರೆ ಅಂತ ನನಗೆ ಅನ್ನಿಸ್ತು. ನಿನ್ನ ಶಿಸ್ತಿಗೆ ನನ್ನ ಸೆಲ್ಯೂಟ್. ನೀನು ನಾಳೆಯಿಂದನೇ ನಮ್ಮ ಕಂಪನಿಗೆ ನೀನು ಕೆಲಸಕ್ಕೆ ಬರಬಹುದು ಅಂತ ಆಹ್ವಾನವನ್ನು ನೀಡ್ತಾರೆ. ಆ ಹುಡುಗನಿಗೆ ತುಂಬ ಖುಷಿಯಾಗುತ್ತೆ. ಈ ಕಥೆಯಿಂದ ನಮಗೆಲ್ಲ ತಿಳಿದು ಬರೋ ವಿಷಯ ಏನು ಅಂದರೆ, ನಾವು ಶಿಸ್ತನ್ನು ಪಾಲಿಸಿದರೆ ಅದು ನಮಗೆ ರೂಢಿಯಾಗುತ್ತೆ. ಅದು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿಲ್ಲದೆ ಅಳವಡಿಕೆಯಾಗುತ್ತೆ. ಈ ಅಳವಡಿಕೆಯಾದಂಥ ಶಿಸ್ತು ನಮಗೊಂದು ದಾರಿ ತೋರಿಸುತ್ತೆ, ನಮಗೆ ದಾರಿ ದೀಪವಾಗಿ ನಿಲ್ಲುತ್ತೆ ಅಂತ.
ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಮನೆಗೆ ಹೋದ ತಕ್ಷಣ ಬ್ಯಾಗನ್ನು ಬಿಸಾಡ್ತೀರಾ, ಶುಚಿಗೊಳ್ಳಲ್ಲ, ಅದೇ ಕೈಯಿಂದ ಪುಸ್ತಕಗಳನ್ನು ಮುಟ್ತೀರಾ? ಹಾಗಾದರೆ ಯಾವ ರೀತಿ ಶಿಸ್ತನ್ನು ಪಾಲಿಸಬೇಕು ನೀವೆಲ್ಲ ಒಳ್ಳೆಯ ವಿದ್ಯಾರ್ಥಿಗಳಾಗೋದಕ್ಕೆ, ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯೋದಕ್ಕೆ? ಅಂದರೆ ಮೊದಲು ನೀವು ಮನೆಗೆ ಹೋದ ತಕ್ಷಣವೇ ಕೈಕಾಲುಗಳನ್ನು ತೊಳೆದುಕೊಂಡು ಮನೆ ಒಳಗೆ ಹೋಗಿ, ಬ್ಯಾಗನ್ನು ಒಂದು ಕಡೆ ನೀಟಾಗಿ ಎತ್ತಿಡಿ. ಯಾರು ತುಳಿಲಾರದ ಜಾಗದಲ್ಲಿ ನಿಮ್ಮ ಬ್ಯಾಗನ್ನು ದಯವಿಟ್ಟು ಇಡಬೇಡಿ. ಒಂದು ಕಡೆ ನೀಟಾಗಿ ಶಿಸ್ತಾಗಿ ತೆಗೆದಿಡಿ. ಮನೆಯಲ್ಲಿ ತಂದೆ ತಾಯಿಗೆ, ಅಕ್ಕ ತಮ್ಮ ಯಾರಿಗಾದರೂ ಕೆಲಸದಲ್ಲಿ ಸಹಾಯವನ್ನು ಮಾಡಿ ಸ್ವಲ್ಪ ಹೊತ್ತು. ನಂತರ ಒಂದು ಸಮಯವನ್ನು ನಿರ್ದಿಷ್ಟಪಡಿಸಿ, ಉದಾಹರಣೆಗೆ 6 ಗಂಟೆಗೆ ನೀವು ವಿದ್ಯಾಭ್ಯಾಸಕ್ಕೆ ಕುಳಿತುಕೋಬೇಕು ಅಂದರೆ ಅದೇ ಸಮಯಕ್ಕೆಲ್ಲ ನಿಮ್ಮ ಕೆಲಸ ಕಾರ್ಯವನ್ನೆಲ್ಲ ಮುಗಿಸಿ ಬಂದು ಒಂದು ಸ್ಥಳದಲ್ಲಿ, ಪ್ರತಿನಿತ್ಯ ಒಂದೇ ಸ್ಥಳದಲ್ಲಿ, ನೀವು ಜಾಗವನ್ನು ಬದಲಿಸಬೇಡಿ, ಪ್ರತಿನಿತ್ಯ ಒಂದೇ ಸ್ಥಳದಲ್ಲಿ ನೀವು ವಿದ್ಯಾಭ್ಯಾಸ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಒಂದು ಸ್ಥಳವನ್ನು ಮೀಸಲಿಡಿ. ಆ ಸ್ಥಳದಲ್ಲಿ ಸ್ವಚ್ಛತೆ ಇರಬೇಕು, ಕೊಳೆ ಗಲೀಜು ಇರಬಾರ್ದು. ಆ ಜಾಗದಲ್ಲಿ ಪ್ರತಿನಿತ್ಯ ಯಾವ ಸಮಯಕ್ಕೆ ನೀವು ಓದ್ಕೋಬೇಕು ಅಂತ ಮನಸ್ಸು ಮಾಡ್ತೀರೋ, 6 ಗಂಟೆ, 6:30, 5:30, ಯಾವುದೇ ಸಮಯ ಇದು ನಿಮ್ಮ ಇಷ್ಟ. ಆ ಸಮಯದಲ್ಲಿ ನೀವು ಅದೇ ಸ್ಥಳದಲ್ಲಿ ಕುಳಿತುಕೊಂಡು, ಒಂದು ಸ್ಥಳವನ್ನು ನಿಗದಿಪಡಿಸಿರ್ತೀರಲ್ಲ, ಆ ಸ್ಥಳದಲ್ಲೇ ನಿಮ್ಮ ಪುಸ್ತಕವನ್ನು, ಯಾರೂ ತುಳಿಲಾರದ ಜಾಗದಲ್ಲಿ ನೀವು ಕುತ್ಕೋಬೇಕು, ಯಾರು ಓಡಾಡಲಾರದ ಜಾಗದಲ್ಲಿ. ಯಾಕಂದರೆ ನಿಮ್ಮ ಗಮನ ಬುಕ್ಕಿನ ಕಡೆ, ಓದಿನ ಕಡೆ ಇರಬೇಕು ಅಂದರೆ ನಿಮ್ಮ ಚಂಚಲತೆ ಇರಬಾರ್ದು. ಅದಕ್ಕೋಸ್ಕರ ಒಂದು ಸ್ಥಳವನ್ನು ನೀವು ಮೀಸಲಿಡಿ. ಪ್ರತಿನಿತ್ಯ ಅದೇ ಸ್ಥಳದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಪುಸ್ತಕವನ್ನು ಶುಚಿಯಾದ ಸ್ಥಳದಲ್ಲಿ ಇಡಿ. ನಂತರ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡುವ ಮುಂಚೆನೇ ನೀವು ನನ್ನ ಒಂದು ಚಿಕ್ಕ ಒಂದು ವಿನಂತಿ ಏನು ಅಂದರೆ, ದಯವಿಟ್ಟು ನೀವು ದೇವರಿಗೆ ಪ್ರಾರ್ಥಿಸಿ, ನಾನು ಓದಿರುವಂಥದ್ದೆಲ್ಲದು ನನಗೆ ನೆನಪಿರಲಿ, ಇಂದು ನಾನು ಅಭ್ಯಾಸ ಮಾಡಿರುವ ಪ್ರತಿಯೊಂದು ನನಗೆ ನೆನಪಿರಲಿ, ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಓದಲಿ, ನಾನು ತರಗತಿಗೆ ಫಸ್ಟ್ ಬರಬೇಕು, ಏನೇನು ಆಸೆ ಇದೆಯೋ ಅದೆಲ್ಲ ನೀವು ದೇವರಿಗೆ ಪ್ರಾರ್ಥಿಸಿ ವಿದ್ಯಾಭ್ಯಾಸವನ್ನು ಮುಂದುವರಿಸಿ. ಸಬ್ಜೆಕ್ಟ್ ಮೇಲೆ ನೀವು ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ಪ್ರತಿ ವಿಷಯಕ್ಕೂ ನೀವು ಇಂಪಾರ್ಟೆನ್ಸ್ ಕೊಡಬೇಕು. ನನಗೆ ಗಣಿತ ಇಷ್ಟ ಅಂದ ತಕ್ಷಣ ಬರೀ ಗಣಿತವನ್ನು ಓದೋದಲ್ಲ, ನನಗೆ ವಿಜ್ಞಾನ ಇಷ್ಟ ಅಂದ ತಕ್ಷಣ ಬರೀ ವಿಜ್ಞಾನವನ್ನು ಓದೋದಲ್ಲ. ಪ್ರತಿ ವಿಷಯವನ್ನು ಸಮನಾಗಿ ನೋಡಿ. ನಿಮಗೆ ಆಸಕ್ತಿ ಇರುವ ವಿಷಯವನ್ನು ಇನ್ನೂ ಅರ್ಧ 1 ಗಂಟೆ ಹೆಚ್ಚಾಗಿ ಓದಿ, ಆದರೆ ಪ್ರತಿ ವಿಷಯವನ್ನು ನೀವು ಪ್ರತಿನಿತ್ಯ ಓದಲೇಬೇಕು. ಯಾಕಂದರೆ ನಿಮಗೆಲ್ಲ ಗೊತ್ತೇ ಇದೆ ವಿದ್ಯಾರ್ಥಿಗಳೇ, ಒಂದು ವಿಷಯದಲ್ಲಿ 35ಕ್ಕಿಂತ ಕಡಿಮೆ ಬಂದರೂ, ನೀವು ಬೇರೆ ವಿಷಯಗಳಲ್ಲಿ 90ಕ್ಕಿಂತ ಹೆಚ್ಚಿದ್ರೂ ನೀವು ಫೇಲ್ ಆಗ್ತೀರ. ಪ್ರತಿ ವಿಷಯದಲ್ಲೂ 35ಕ್ಕಿಂತ ಹೆಚ್ಚಿರಬೇಕು. ನಾನು ಪ್ರತಿ ವಿಷಯದಲ್ಲೂ ರ್ಯಾಂಕ್ ಬನ್ನಿರಿ ಅಂತ ಹೇಳ್ತಿಲ್ಲ, ಆದರೆ ಪ್ರಯತ್ನ ಪಡಿ. ಎಲ್ಲ ವಿಷಯಗಳನ್ನು ಸಮನಾಗಿ ನೋಡಿ ಮತ್ತು ಎಲ್ಲ ವಿಷಯಗಳನ್ನು ಆಸಕ್ತಿಯಿಂದ ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ. ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಶಿಸ್ತನ್ನು ಪಾಲಿಸಬೇಕು. ಮನೆಗೆ ಬಂದು ಶುಚಿರ್ಭೂತರಾಗಿ ದೇವರಿಗೆ ನಮಸ್ಕರಿಸಿ ಒಂದು ಸ್ಥಳದಲ್ಲಿ ನೀವು ಓದೋದಕ್ಕೆ ಪ್ರಾರಂಭ ಮಾಡಿ. ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಕನ್ನಡವನ್ನು ಅಭ್ಯಸಿಸಬೇಕು, ಇಂಗ್ಲೀಷನ್ನು ಅಭ್ಯಸಿಸಬೇಕು, ಗಣಿತವನ್ನು ಅಭ್ಯಾಸ ಮಾಡಬೇಕು, ವಿಜ್ಞಾನವನ್ನು ಅಭ್ಯಾಸ ಮಾಡಬೇಕು, ಹಿಂದಿಯನ್ನು ಅಭ್ಯಾಸ ಮಾಡಬೇಕು. ಈಗ 6 ವಿಷಯಗಳ, ಅಥವಾ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಾದರೆ 4 ವಿಷಯಗಳ ವೇಳಾಪಟ್ಟಿಯನ್ನು ಹಾಕ್ಕೊಳ್ಳಿ. 10ನೇ ತರಗತಿ ವಿದ್ಯಾರ್ಥಿಗಳಾದರೆ ನಿಮ್ಮ 6 ವಿಷಯಗಳ, ಮತ್ತು ಇನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ನೀವು ಶನಿವಾರ ಭಾನುವಾರ ಟೈಮ್ಗಳನ್ನು ಮೀಸಲಿಡಿ. ಆದಷ್ಟು ದೂರದರ್ಶನವನ್ನು ಕಡಿಮೆ ನೋಡಿ, ಟಿವಿಯನ್ನು ಹೆಚ್ಚಾಗಿ ನೀವು ನೋಡಬೇಡಿ. ನಿಮ್ಮ ಗಮನ ಓದಿನ ಕಡೆ ಇರಲಿ. ಓದುವಂಥ ಸಂದರ್ಭದಲ್ಲಿ ಕಂಟಿನ್ಯೂ ಆಗಿ ನೀವು ಓದ್ತಾ ಇದ್ದರೆ ಮಧ್ಯದಲ್ಲಿ 1-2 ತಾಸಲ್ಲಿ ನೀವು 5 ನಿಮಿಷ ರೆಸ್ಟ್ ಮಾಡಿ ನಂತರ ಮತ್ತೆ ಓದೋದಕ್ಕೆ ಪ್ರಾರಂಭ ಮಾಡಿ. ಆಗ ನೀವು ಓದಿದ್ದೆಲ್ಲ ನೆನಪಿರುತ್ತೆ. ಇನ್ನೊಂದು ಮುಖ್ಯ ವಿಷಯವೇನು ಅಂದರೆ ಮಕ್ಕಳೇ, ನೀವು ಓದುವಂಥ ಸಂದರ್ಭದಲ್ಲಿ ಕೆಲವು ಬಫ್ ಪೇಪರ್ಸ್ ಅಂತ ಸಿಗ್ತವೆ, ಬಫ್ ಬುಕ್ ಅಂತ ಸಿಗುತ್ತೆ. ಆ ಬುಕ್ಕಲ್ಲಿ ಬರೆದು ಅಭ್ಯಾಸ ಮಾಡಿ. ಬರೀ ಓದೋದ್ರಿಂದ, ಬರೀ ಹೇಳೋದ್ರಿಂದ ಅದು ಅಭ್ಯಾಸವಾಗಲ್ಲ. ನೀವು ಬರೆಯೋದ್ರಿಂದ ಅದು ಹೆಚ್ಚು ನೆನಪಿರುತ್ತೆ, ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ನೀವು ಓದಿದ್ದು. ಅದಕ್ಕೋಸ್ಕರ ಇದರಿಂದ ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಗುತ್ತೆ, ನೆನಪಿನ ಶಕ್ತಿಯೂ ಹೆಚ್ಚಾಗುತ್ತೆ. ನೀವು ಓದಿದ್ದು ನೆನಪಿಟ್ಕೊಳ್ಳುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಬೆಳೆಯುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ, ಪ್ರತಿದಿನ ಸಂಜೆ ಓದುವುದಕ್ಕೆ ಒಂದು ಸಮಯವನ್ನು ನಿಗದಿಪಡಿಸಿ. ನೀವು ಓದುವಂಥ ಜಾಗದಲ್ಲಿ ಯಾವುದೇ ಶಬ್ದ ಬರಬಾರ್ದು, ಅಲ್ಲಿ ಶುಚಿಯಾಗಿರಬೇಕು, ಯಾವುದೇ ಕೊಳೆ ಇರಬಾರ್ದು. ಮತ್ತು ಸರಸ್ವತಿ ಅಮ್ಮಗೆ ನಮಿಸಿ ನೀವು ವಿದ್ಯಾಭ್ಯಾಸವನ್ನು ಓದೋದಕ್ಕೆ, ಬರೆಯೋದಕ್ಕೆ ಪ್ರಾರಂಭ ಮಾಡಿ. ಪ್ರಾಕ್ಟೀಸನ್ನು ಮಾಡೋದ್ರ ಮೂಲಕ ನೀವು ವಿದ್ಯಾಭ್ಯಾಸ ಮಾಡಬಹುದು. ಈ ರೀತಿ ನೀವು ಮಾಡ್ತಾ ಹೋದರೆ ಪ್ರತಿನಿತ್ಯ ರಾತ್ರಿ 10, 11, 12 ಗಂಟೆವರೆಗೂ ನೀವು ಓದಬೇಕು ಅನ್ನೋ ಹಂಬಲ ಬೆಳೆಯುತ್ತೆ.
ಓದುವಂಥ ಸಂದರ್ಭದಲ್ಲಿ ಟಿ ವಿ ನೋಡೋದಾಗಲಿ, ಯಾರ ಜೊತೆನೂ ಮಾತಾಡೋದಾಗಲಿ, ದಯವಿಟ್ಟು ಮಕ್ಕಳೇ ಮೊಬೈಲನ್ನು ಮಾತ್ರ ನೀವು ಬಳಸೋಕೆ ಹೋಗಬೇಡಿ. ನಿಮಗೆ ಮೊಬೈಲಲ್ಲಿ ಏನಾದರೂ ಮಾಹಿತಿ ಬೇಕಿದ್ದರೆ ದೊಡ್ಡವರ ಸಮ್ಮುಖದಲ್ಲಿ ನೀವು ಮೊಬೈಲನ್ನು ವಿಷಯವನ್ನು ತಿಳ್ಕೊಳ್ಳಿ ಮತ್ತು ಬರ್ಕೊಳ್ಳಿ. ಆದರೆ ದೊಡ್ಡವರ ಒಂದು ಸಮ್ಮುಖ ಇಲ್ಲದೇ ಇದ್ದರೆ, ದೊಡ್ಡವರಲ್ಲಿ ಇಲ್ಲದೇ ಇದ್ದರೆ ದಯವಿಟ್ಟು ನೀವು ಮೊಬೈಲನ್ನು ಬಳಸೋಕ್ಕೆ ಹೋಗಬೇಡಿ. ಇದು ನನ್ನ ರಿಕ್ವೆಸ್ಟ್ ಅಂತ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಹಾಗಾದರೆ ವಿದ್ಯಾರ್ಥಿಗಳೇ, ನಾನು ಒಂದು ಕಥೆಯನ್ನು ಹೇಳಿದೆ ಶಿಸ್ತಿನ ಪಾಲನೆಗೆ. ಆ ಶಿಸ್ತಿನ ಕಥೆಯನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶಿಸ್ತನ್ನು ಅಳವಡಿಸಿಕೊಂಡು ನೀವು ವಿದ್ಯಾಭ್ಯಾಸ ಮಾಡಿ. ಪ್ರತಿಯೊಂದು ವಿಷಯವನ್ನು ಸಮನಾಗಿ ನೋಡಿ. ಪ್ರತಿನಿತ್ಯ ವಿದ್ಯಾಭ್ಯಾಸ ಮಾಡಿ. ಒಂದು ದಿನವೂ ತಪ್ಪಿಸ್ಬೇಡಿ. ಗ್ಯಾಪ್ ಆದರೆ ನಿಮಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ವಿದ್ಯಾಭ್ಯಾಸವನ್ನು ಪ್ರತಿನಿತ್ಯ ಮಾಡಿ ದೇವರಿಗೆ ನಮಸ್ಕರಿಸಿ ಅಂತ ಹೇಳ್ತಾ, ಮಕ್ಕಳೇ, ಈ ದಿನದ ಮೋಟಿವೇಶನಲ್ ವಿಡಿಯೋ ಮನೆಯಲ್ಲಿ ವಿದ್ಯಾಭ್ಯಾಸ ಹೇಗೆ ಮಾಡಬೇಕು ಅಂತ ನಾನು ನಿಮಗೆ ಅರ್ಥೈಸಿ ಹೇಳಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಪೋಷಕರಿಗೂ, ನನ್ನ ಮುದ್ದು ಮಕ್ಕಳಿಗೂ ಧನ್ಯವಾದಗಳು. ನಮಸ್ಕರಿಸುತ್ತೇನೆ. ನನ್ನ ಮುಂದಿನ ವಿಡಿಯೋ ಮೋಟಿವೇಶನಲ್ ವಿಡಿಯೋ ಮತ್ತೆ ನಾನು ನಿಮ್ಮ ಮುಂದೆ ತರೋದಕ್ಕೆ ಬಯಸ್ತೇನೆ. ಮತ್ತೆ ಮುಂದೆ ಮೋಟಿವೇಶನಲ್ ವಿಡಿಯೋ ಮಾಡ್ತೇನೆ. ಅದನ್ನೆಲ್ಲ ವೀಕ್ಷಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಪೋಷಕರಿಗೂ, ನನ್ನ ಮುದ್ದು ಮಕ್ಕಳಿಗೂ ಧನ್ಯವಾದ.